ಈಗ ನಮ್ಮ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಣ್ಣವರು ಮಾತಾಡ್ತಾರೆ. ಅವರ ಕೊಡುಗೆ ಜಿಲ್ಲೆಗೆ ಈ ರಾಜ್ಯದಲ್ಲಿ ಕಳೆದ 2006ರಿಂದ 8ನೇ ಸಾಲಿನವರೆಗೆ ಈ ಜಿಲ್ಲೆಗೆ ಸುಮಾರು 25 ಪ್ರಥಮ ದರ್ಜೆ ಕಾಲೇಜ್ ಇರ್ಬೋದು, ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು, ಪಾಲಿಟೆಕ್ನಿಕ್ ಕಾಲೇಜ್ ಇರ್ಬೋದು. ರಾಜ್ಯದಲ್ಲಿ ಶಿಕ್ಷಣ ಇಲಾಖೆಯಲ್ಲಿ ಕ್ರಾಂತಿಕಾರಿ ಬದಲಾವಣೆ ಮಾಡಿದಂಥ ಯಾರು ಮುಖ್ಯಮಂತ್ರಿ ಇದ್ರೆ ಅದು ಸನ್ಮಾನ್ಯ ಕುಮಾರಸ್ವಾಮಿ ಅಂತ ಹೇಳಬೇಕಾಗುತ್ತೆ. 1600 ಹೈಸ್ಕೂಲು, 750 PU ಕಾಲೇಜ್, ಸುಮಾರು 230 ಪ್ರಥಮ ದರ್ಜೆ ಕಾಲೇಜ್ ಇರ್ಬೋದು. ಯಾರು ಕಾಲೇಜ್ ಮಾಡಿ ಅದ್ರ ಜೊತೆಗೆ ಆ 750 ಕಾಲೇಜ್ ಜೊತೆಗೆ PU ಕಾಲೇಜ್ ಜೊತೆಗೆ 2800 ಶಿಕ್ಷಕರ ನೇಮಕ ಮಾಡಿ ಇವತ್ತು ಅದ್ರ ಜೊತೆಗೆ ಪ್ರಥಮ ದರ್ಜೆ ಕಾಲೇಜ್ 4800 ಜನ ಇವರು ಟೀಚರ್ಸ್ಗಳನ್ನ ಅಪಾಯಿಂಟ್ ಮಾಡಿ ಸುಮಾರು ಈ ಜಿಲ್ಲೆಗೆ 5,000 ಕೋಟಿ ಹಣ ಕೊಟ್ಟಿದ್ದಾರೆ. ಈ ಜಿಲ್ಲೆಯ ಶಿಕ್ಷಣಕ್ಕೆ 5,000 ಕೋಟಿ, ಶಾಲೆಗಳ ಕಟ್ಟಡಗಳಿಗೆ ಮತ್ತು PV ಕಾಲೇಜ್ ಇರ್ಬೋದು, ಹೈಸ್ಕೂಲ್ ಇರ್ಬೋದು, ಪ್ರಥಮ ದರ್ಜೆ ಕಾಲೇಜ್ ಇರ್ಬೋದು, ಇಂಜಿನಿಯರಿಂಗ್ ಕಾಲೇಜ್ಗೆ 120 ಕೋಟಿ ಹಣ ಇರ್ಬೋದು, ಮಸ್ಲೇಶ್ವರ ಇಂಜಿನಿಯರಿಂಗ್ ಕಾಲೇಜು, 5 ಪಾಲಿಟೆಕ್ನಿಕ್ ಕಾಲೇಜ್ ಬೇಲೂರಲ್ಲಿಂದು, ಮತ್ತೆ ಅದೇ ರೀತಿ ಇವತ್ತು ಮಸ್ಲೇಶ್ವರ ಪಾಲಿಟೆಕ್ನಿಕ್ ಕಾಲೇಜ್ ಇರ್ಬೋದು. ಈ ಜಿಲ್ಲೆಗೆ ಅವ್ರದೇ ಆದಂಥ ಒಂದು ಮೆಡಿಕಲ್ ಕಾಲೇಜ್ 1,000 ಕೋಟಿಗೆ ಮಿಗಿಲಾಗಿದೆ ಮೆಡಿಕಲ್ ಕಾಲೇಜ್ ಇವತ್ತು. ಆ ಥರ ಅವರು 2006ರಲ್ಲಿ ಮುಖ್ಯಮಂತ್ರಿ ಇದ್ದಾಗ ಮತ್ತೆ ಇವತ್ತು ಮುಖ್ಯಮಂತ್ರಿ ಇದ್ದಾಗ ಸುಮಾರು 300 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ರಸ್ತೆಗಳಿಗೆ. ಇವತ್ತು ನ್ಯಾಷನಲ್ ಹೈವೇಯಿಂದ ಕುಮಾರಣ್ಣರು ಇಟ್ಕೊಂಡು ದೇವೇಗೌಡರು ಇಟ್ಕೊಂಡು ಸುಮಾರು ಈ ಜಿಲ್ಲೆಗೆ ನ್ಯಾಷನಲ್ ಹೈವೇನಲ್ಲಿ 10,500 ಕೋಟಿ ಹಣ ಬಂದಿದೆ. ಒಂದಲ್ಲ ಎರಡಲ್ಲ. ಮೊನ್ನೆ ಗಡ್ಕರಿಯವರು ಬೆಂಗಳೂರಿನ ಮೈಸೂರಿನಲ್ಲಿ 2,000 ಕೋಟಿಗೆ ಇವತ್ತು ಅಡಿಗಲ್ಲು ಹಾಕಿದ್ದಾರೆ. ಇವತ್ತು ಇಲ್ಲಿ ಮಂಜಣ್ಣವರು ಇದ್ದಾರೆ, ಅವರು ಮಂತ್ರಿಗಳಿದ್ದಾಗ ಅವರು ಸಾಕಷ್ಟು ಕೆಲಸ ಮಾಡಿದ್ದಾರೆ. ಇವತ್ತು ಹಾಸನದಿಂದ ಅರಕಲಗೂಡು ಮೇಲೆ ಇದಕ್ಕೆ ಹೋಗೋದು ಕುಮಾರಣ್ಣವರು ಇದ್ದಂಥ ಕಾಲದಲ್ಲಿ. ಇವತ್ತು ಮಾಗಡಿಯಿಂದ ರಾಜ್ಯ ಸರ್ಕಾರದ ಮಾಗಡಿಯಿಂದ ಇವತ್ತು ಕುಶಾಲನಗರದವರೆಗೆ ಅರಕಲಗೂಡು ಮೇಲೆ 3,500 ಕೋಟಿ ರಸ್ತೆ ಮಾಡಿರೋದು. ಅದೇ ರೀತಿ ಇವತ್ತು ಕುಮಾರಣ್ಣರು ಈ ಜಿಲ್ಲೆಗೆ ಅವ್ರದೇ ಆದಂಥ ಒಂದು ಕೊಡುಗೆ ಇದೆ. ಇವತ್ತು ರೈತರದು 520 ಕೋಟಿ ಸಾಲ ರೈತರದು ಇವತ್ತು ಜಿಲ್ಲೆ ಒಳಗೆ, 2,500 ಕೋಟಿ ನ್ಯಾಷನಲೈಸ್ ಬ್ಯಾಂಕ್ ಸಾಲ ಇರ್ಬೋದು, ಸುಮಾರು 25,000 ಕೋಟಿ ಮಿಗಿಲಾಗಿ ಇವತ್ತು ರಾಜ್ಯದ ರೈತರು ಸಾಲ ಮನ್ನಾ ಮಾಡಿ. ಈಗ 9 ತಿಂಗಳಲ್ಲಿ ಸರ್ಕಾರ ಬಂದ ಮೇಲೆ ಕುಡಿಯೋ ನೀರು ಕೊಡ್ತಾ ಇಲ್ಲ. ಇವತ್ತು ಆಕಾರ ಪಡ್ತಾ ಇದ್ದಾರೆ ಜನ. ಯಾವ ಊರಿಗೆ ಹೋದ್ರು ಕುಡಿಯೋ ನೀರು ಕೊಡಿ, ಇನ್ನೇನು ಬೇಡಪ್ಪ ಕುಡಿಯೋ ನೀರು ಕೊಡಿ ಅಂತಾರೆ. ಕುಮಾರಣ್ಣರು ಇದ್ದಾಗ ಇಂಧನ ಇಲಾಖೆಯಲ್ಲಿ ಒಂದು ಬಿಡುಗಾಸು ಕರೆಂಟ್ ರೇಟ್ ಜಾಸ್ತಿ ಮಾಡಲಿಲ್ಲ. ಸುಮಾರು 500 ಸ್ಟೇಷನ್ಗಳು ಮಾಡಿದ್ದು. ಇವತ್ತು ಕುಮಾರಣ್ಣರು ಇದ್ದಾಗ ಬೆಂಗಳೂರು ಬೆಸ್ಕಾಂ ಕಂಪ್ನಿ 500 ಕೋಟಿ FD ಇಟ್ಟಿದ್ದು. ಇವತ್ತು 48,000 ಕೋಟಿ KEBನಲ್ಲಿ ನಷ್ಟ ಇದೆ. ಈ ಜಿಲ್ಲೆಗೆ 50 KEB ಸಬ್ಸ್ಟೇಷನ್ ಇರ್ಬೋದು, 100 KV ಸಬ್ಸ್ಟೇಷನ್ ಇರ್ಬೋದು, 250 KEB. ಇವತ್ತು 5,000 ರೂಪಾಯಿಗೆ ಒಂದು TC ಹಾಕೊಟ್ರೆ ಇಲ್ಲಿ ಬಾಲಣ್ಣರು ಕೂತವ್ರೆ. 5,000 ರೂಪಾಯಿಗೆ ಒಂದು TC. ಅರಸೀಕೆರೆನಲ್ಲಿ ಬಾಣಾವರದಲ್ಲಿ ಒಂದು ಸಬ್ ಡಿವಿಷನ್, ಅರಸೀಕೆರೆ ಡಿವಿಷನ್ ಆಫೀಸು, ಗಣಸಿ ಸಬ್ ಡಿವಿಷನ್ ಆಫೀಸು. ಈ ಜಿಲ್ಲೆಗೆ ಕುಮಾರಸ್ವಾಮಿ ಅವ್ರದ್ದೇ ಇಂಧನ ಇಲಾಖೆಯಲ್ಲಿ ಕ್ರಾಂತಿಕಾರಿ ಬದಲಾವಣೆ ಆಗಿದ್ರು. TC ತಗೋಬೇಕಾದ್ರೆ 20,000 ಅರ್ಜಿ ನಮ್ಮ ಜಿಲ್ಲೆಯಲ್ಲಿ 20,000 ರೂಪಾಯಿ ಕಟ್ಟಿ 20,000 ರೂಪಾಯಿ TCಗೆ ಇದೆ. 20,000 ಜನ ಇವತ್ತು ಕಾಯ್ತಾ ಇದ್ದಾರೆ. ಮತ್ತು ಇನ್ನು 25,000 ಜನ TCಗೋಸ್ಕರ ಕಾಯ್ತಾ ಇದ್ದಾರೆ. ಇವತ್ತು ಒಂದು TC ಸಿಗ್ತಾ ಇಲ್ಲ. ಇವತ್ತೇನು ಹೇಳ್ತಾರೆ, ನೀವೇ 2 ಲಕ್ಷ 3 ಲಕ್ಷ ಕೊಟ್ಟು ಹಾಕಿಸ್ಕೋಬೇಕು TCನ ಅಂತ ಇದ್ದಾರೆ. ಕುಮಾರಣ್ಣರ ಕಾಲದಲ್ಲಿ ಯಾವ ರೀತಿ ಇತ್ತು ಇಂಧನ ಇಲಾಖೆ, ಇದನ್ನ ಅರ್ಥ ಮಾಡಬೇಕು ರೈತರಿಗೆ. ಇವತ್ತು ನಮ್ಮ ಹಾರ್ಟಿಕಲ್ಚರ್ ಕಾಲೇಜ್ ಇರ್ಬೋದು, ಕೃಷಿ ಕಾಲೇಜ್ ಇರ್ಬೋದು, ತೋಟಗಾರಿಕೆ ಕಾಲೇಜ್ ಇರ್ಬೋದು, ಮತ್ತೆ ಇವತ್ತು ಈ ಜಿಲ್ಲೆಗೆ ಡೈರಿನಲ್ಲಿ ಅವರೇ ಡೈರಿನಲ್ಲಿ ಮುಖ್ಯಮಂತ್ರಿ ಇದ್ದಾಗ 2023ರಲ್ಲಿ 18ರಲ್ಲಿ ಸುಮಾರು 900 ಕೋಟಿ ರೂಪಾಯಿನ ಡೈರಿ ಇವತ್ತು ಹೊಸ ಡೈರಿ ಕಟ್ತಾ ಇದ್ದಾರೆ. ಅದು ಸನ್ಮಾನ್ಯ ಮಂಜಣ್ಣವರು ಇವರೆಲ್ಲ ಸಹಕಾರದಿಂದ ನಮ್ಮ ಜಿಲ್ಲೆಯ ಶಾಸಕರನ್ನ ನಾವು ಮರೆಯೋಕ್ಕಾಗಲ್ಲ. ಸ್ವರೂಪ್ ಅವರಿದ್ದಾರೆ, ಅವ್ರ ತಂದೆ ಪ್ರಕಾಶ್ ಅವರಿದ್ರು, ನಮ್ಮ ಮಂಜಣ್ಣವರು, HK ಕುಮಾರಸ್ವಾಮಿಯವರು, ಸಂತೋಷ್ ಅಣ್ಣವರು, ಈ ಕಡೆ ಬಾಲಕೃಷ್ಣ ಅವರು, ಪರಮೇಶ್ವರಣ್ಣವರು, ಎಲ್ಲ ಮುಖಂಡರು, ನಮ್ಮ ಅಶೋಕಣ್ಣ ಇರ್ಬೋದು, ರಾಜೇಗೌಡರು ಇರ್ಬೋದು, ಕರಿಗೌಡರು ಇರ್ಬೋದು, ಎಲ್ಲ ಇವತ್ತು ಈ ಜಿಲ್ಲೆಗೆ ಕೇಂದ್ರ ಸರ್ಕಾರದಿಂದ
35,000 ಕೋಟಿ ಹಣ ಬಂದಿದೆ. ಅದು ದೇವೇಗೌಡರು ಕುಮಾರಣ್ಣನ ಒಂದು ಆಶೀರ್ವಾದದಿಂದ ಬಂದಿದೆ ಅಂತ ಹೇಳಬೇಕಾಯ್ತು. ಏನೇನು ಕೆಲಸ ಮಾಡಿದ್ದೀವಿ ಅನ್ನೋದನ್ನ ಈ ಮುಂದಿನ ದಿನಗಳಲ್ಲಿ ಹೇಳ್ತೀವಿ. ಈ ಜಿಲ್ಲೆಯ ಅಭಿವೃದ್ಧಿಗೋಸ್ಕರ ಮತ್ತು ಈ ರಾಜ್ಯದ ದೇವೇಗೌಡರು ಇವತ್ತು ಅವ್ರ ಕಣ್ಣು ಮುಂದೆ ಕ್ಷೇತ್ರ ಉಳಿಬೇಕು. ಇದು ಪ್ರಜ್ವಲ್ಲದಲ್ಲ ಗೆಲುವು. ಪ್ರಜ್ವಲ್ಲು ರೇವಣ್ಣ ಯಾರೇ ನಮ್ಮ ಮುಖಂಡರುಗಳು ತಪ್ಪು ಮಾಡಿದ್ರೆ ಅದನ್ನು ಕ್ಷಮಿಸಿ ಅಂತ ಹೇಳಿ ತಾವೆಲ್ಲ ದಯಮಾಡಿ ದೇವೇಗೌಡರು ಇವತ್ತು 60 ವರ್ಷದ ರಾಜಕಾರಣದಲ್ಲಿ ದೇವೇಗೌಡರನ್ನು ಉಳಿಸಿದರೆ ಅದೇ ರೀತಿ ನಮ್ಮ ಪಕ್ಷ ಉಳಿಸಬೇಕು. ಈ ಪಕ್ಷ ಇವತ್ತು JDS ಪಕ್ಷ ಜಿಲ್ಲೆನಲ್ಲಿ ದೇವೇಗೌಡರಿಗೆ ಯಾವುದೇ ರೀತಿ ನೋವಾಗದಂಗೆ ಈ ಪಕ್ಷನ ಇನ್ನೂ ಎತ್ತರ ಮಟ್ಟಕ್ಕೆ ಬೆಳೆಸಬೇಕು ಅಂತ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ಹೊಂದಿಸಿ ಯಾರು ನನ್ನ ತಪ್ಪು ಪ್ರಜ್ವಲ್ ತಪ್ಪು ನಮ್ಮ ಮುಖಂಡರುಗಳು ತಪ್ಪಿದ್ರೆ ಕ್ಷಮಿಸಬೇಕು ಅಂತೇಳಿ ಮನವಿ ಮಾಡಿ, ಅದರಲ್ಲೂ ಮಂಜಣ್ಣವರು ಇವತ್ತು ನಮ್ಮ ಪಕ್ಷದ ಅವರು 2023 ಚುನಾವಣೆಯಲ್ಲಿ ನಮ್ಮ ಪಕ್ಷಕ್ಕೆ ಬಂದು ನಮ್ಮ ಪಕ್ಷದ ಒಂದು 20,000ಕ್ಕಿಂತ ಹೆಚ್ಚು ಅಂತರದಿಂದ ಗೆದ್ದು ಇವತ್ತು ನಮ್ಮ ಪಕ್ಷದ ಮರ್ಯಾದೆಯನ್ನು ಉಳಿಸಿದರೆ ಅವ್ರಿಗೂ ನಾನು ಇವತ್ತು ಈ ಸಂದರ್ಭದಲ್ಲಿ ಇವತ್ತು ಪ್ರತಿ ಎಲ್ಲ ಹಳ್ಳಿಗಳಿಗೆ ಹೋಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಕುಮಾರಸ್ವಾಮಿ ಅವರಿಗೆ, ಬಾಲಣ್ಣರಿಗೆ, ಸ್ವರೂಪ್ ಅವರಿಗೆ, ನಮ್ಮ MLC ಅವರು ಎಲ್ಲ ವೇದಿಕೆಯಲ್ಲಿರುವ ಮುಖಂಡರಿಗೆ ಹೊಂದಿಸಿ ನನ್ನ ಮಾತು ಮುಗಿಸ್ತೀನಿ. ಪತ್ರಿಕಾ ಸ್ತೋತ್ರಿಗೆ ಎಲ್ಲರಿಗೂ ನೀವೆಲ್ಲ ಬಂದಿರೋಕ್ಕೆ ನಮಗೆ ತುಂಬಾ ಸಂತೋಷ ಅಂತ ಹೇಳಿ ನಿಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.